ಗುಟ್ಕಾ ನಿಷೇಧ ಆದೇಶ ವಾಪಸ್ಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ಸಿನ ಶಾಸಕರಲ್ಲೇ ಅಸಮಾಧಾನ ಇದೆ. ಗುಟ್ಕಾ ಬ್ಯಾನ್ ಆದೇಶ ವಾಪಸ್ಗೆ ಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಗುಟ್ಕಾ ಬ್ಯಾನ್ ಆದೇಶ ವಾಪಸ್ ಪಡೆಯೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಅಡಿಕೆ ಬೆಳೆಗಾರರಿಗೆ ಭಾರಿ ಹೊಡೆತ ಬೀಳೋ ಹಿನ್ನೆಲೆ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಡಿಕೆ ಬೆಳೆಗಾರರಿಗೆ ಹೊಡೆತ ಅಂತ ಸಿಎಂಗೆ ಶಾಸಕರು ಮನವಿ ಮಾಡಿದ್ರು. ಬ್ಯಾನ್ ಆದೇಶದ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿ ಗರಂ ಆಗಿದ್ರು ಸಿಎಂ. ಗುಟ್ಕಾ ನಿಷೇಧ ಮಾಡಿ ಆದೇಶವನ್ನ ಹೇಗೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ರು ಸಿಎಂ. ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ತರಾಟೆಗೆ ತೆಗೆದುಕೊಂಡ್ರು ಸಿಎಂ. ಇಂತಹ ಗಂಭೀರ ಆದೇಶ ನನ್ನ ಗಮನಕ್ಕೆ ತರದೆ ಹೇಗೆ ಮಾಡಿದ್ರಿ ಅಂತ ಸಿಎಂ ಪ್ರಶ್ನೆ ಮಾಡಿದ್ರು. 7-8 ಜಿಲ್ಲೆಗಳ ರೈತರ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು ಸಿಎಂ. ತಕ್ಷಣ ಈ ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಗುಟ್ಕಾ ಬ್ಯಾನ್ ಆದೇಶ ವಾಪಸ್ ಪಡೆಯೋದಕ್ಕೆ ಸಿಎಂ ಸೂಚನೆ ಕೊಟ್ಟಿರೋದು. ನನ್ನ ಗಮನಕ್ಕೆ ತರದೆ ಇಷ್ಟು ದೊಡ್ಡ ಆದೇಶವನ್ನ ಹೇಗೆ ಹೊರಡಿಸಿದ್ರಿ ಅಂತ ನೆನ್ನೆ ಆ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ರು. ಕೆಲ ಶಾಸಕರು ಕೂಡ ಇದರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಅಡಿಕೆ ಬೆಳೆಗಾರರಿಗೆ ಇದರಿಂದ ಬಹಳ ದೊಡ್ಡ ಹೊಡೆತ ಬೀಳುತ್ತೆ ಅಂತ. ಗುಟ್ಕಾ ನಿಷೇಧ ಮಾಡಿ ಆದೇಶವನ್ನ ಹೊರಡಿಸಲಾಗಿತ್ತು. ಈಗ ಆ ಆದೇಶವನ್ನ ವಾಪಸ್ ಪಡೆಯೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ನಡೆದಂತ ಸಂಪುಟ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪ ಆಯಿತು. ಸಿಎಂ ಗರಂ ಆಗಿದ್ರು. ಇಷ್ಟು ದೊಡ್ಡ ಆದೇಶ ನನ್ನ ಗಮನಕ್ಕೆ ತರದೆ ಹೇಗೆ ಇಂಥ ಆದೇಶವನ್ನ ಹೊರಡಿಸಿದ್ರಿ ಅಂತ ಪ್ರಶ್ನೆ ಮಾಡಿದ್ರು. ಈಗ ಈ ಆದೇಶ ವಾಪಸ್ ಪಡೆಯಲಾಗುತ್ತೆ. ಗುಟ್ಕಾ ನಿಷೇಧ ಅಂದಾಕ್ಷಣ ಅಡಿಕೆ ಬೆಳೆಗಾರರು ಕಂಗಾಲಾಗಿದ್ರು. ಅಡಿಕೆ ಬೆಳೆಗಾರರಿಗೆ ಬಹಳ ದೊಡ್ಡ ಹೊಡೆತ ಕೊಡುತ್ತೆ ಒಂದ್ ವೇಳೆ ನಿಷೇಧ ಆಗಿದ್ದೇ ಆದ್ರೆ. ಈಗ ಸಿಎಂ ಈ ಆದೇಶವನ್ನ ವಾಪಸ್ ಪಡೆಯೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಸಂಪರ್ಕದಲ್ಲಿದ್ದಾರೆ. ವಿದ್ಯಾಶ್ರೀ, ಗುಟ್ಕಾ ನಿಷೇಧ ಅನ್ನೋದು ಬಹಳ ದೊಡ್ಡ ಆದೇಶ ಇದು. ಆದ್ರೆ ಈ ಆದೇಶದ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ಪ್ರಶ್ನೆ ಮಾಡಿದಾಗ ಇದು ನನ್ನ ಗಮನಕ್ಕೆ ಬಂದಿರಲಿಲ್ಲ ಅಂತ ಹೇಳಿದ್ರು. ನಿನ್ನೆ ನಡೆದಂತ ಸಭೆಯಲ್ಲೂ ಕೂಡ ಅದನ್ನ ಪ್ರಶ್ನೆ ಮಾಡಿದ್ರು. ನನ್ನ ಗಮನಕ್ಕೆ ತರದೆ ಇಷ್ಟು ದೊಡ್ಡ ಆದೇಶ ಹೇಗೆ ಹೊರಡಿಸಿದ್ರಿ ಅಂತ. ಕೊನೆಗೆ ಏನಾಯ್ತು ನಿನ್ನೆಯ ಸಭೆಯಲ್ಲಿ? ಈಗ ಆ ಆದೇಶ ವಾಪಸ್ ಪಡೆಯೋದಕ್ಕೆ ಸೂಚನೆ ಸಿಕ್ಕಿದೆ ಸಿಎಂ ಇಂದ. ಖಂಡಿತವಾಗ್ಲೂ ಶ್ವೇತಾ, ಗುಟ್ಕಾ ನಿಷೇಧ ಅನ್ನುವಂಥದ್ದು ದೊಡ್ಡ ಆದೇಶನೇ. ಯಾಕಂದ್ರೆ ಸಾಕಷ್ಟು ಗುಟ್ಕಾ ನಿಷೇಧ ಆದೇಶವನ್ನ ಮಾಡಿದ್ರೆ ಸಾಕಷ್ಟು ಅಡಿಕೆ ಬೆಳೆಗಾರರು ಏನಿದ್ದಾರೆ ಅವರು ಗುಟ್ಕಾ ಕಂಪನಿಗಳನ್ನ ನಂಬ್ಕೊಂಡು ಅವರು ಅಡಿಕೆಗಳನ್ನ ಬೆಳೀತಾ ಇರುವಂತಹದ್ದು, ಅಡಿಕೆ ಮಾರಾಟದಲ್ಲೂ ಕೂಡ ಕುಂಠಿತ ಆಗತ್ತೆ. ಇದು ಸಾಕಷ್ಟು ರೈತರಿಗೆ ಲಾಸ್ ಆಗತ್ತೆ. ಈ ಕಾರಣಕ್ಕಾಗಿ ಸ್ವಪಕ್ಷದ ಶಾಸಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ನಿಷೇಧದ ವಿಚಾರವಾಗಿ. ಅದರ ಜೊತೆಗೆ ವಿಪಕ್ಷದ ಸದಸ್ಯರು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮನವಿಯನ್ನ ಮಾಡಿದ್ರು. ಅದರಲ್ಲೂ ಆರೋಗ್ಯ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಸಾಕಷ್ಟು ಜನ ಬಿಜೆಪಿ ಶಾಸಕರು ಹೋಗಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರು. ಈ ನಿಷೇಧವನ್ನ ಮಾಡಬಾರದು, ಸಾಕಷ್ಟು ಅಡಿಕೆ ಬೆಳೆಗಾರರು ಇದನ್ನೇ ನಂಬಿಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ಅಡಿಕೆ ಹೆಚ್ಚಾಗಿ ಬೆಳೆಯುವಂತಹ ಭಾಗದಲ್ಲಿರುವಂತಹ ಶಾಸಕರು, ಆ ಭಾಗದ ಜನರಿಂದ ಆಯ್ಕೆಯಾಗಿ ಬಂದಂತಹ ಶಾಸಕರು ಕೂಡ ಈ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದ್ರು. ನಿಷೇಧವನ್ನ ವಾಪಸ್ ಪಡಿಬೇಕು ಅನ್ನುವಂತಹ ಮನವಿಯನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಇದನ್ನ ಪರಿಶೀಲಿಸೋದಾಗಿ ಹಿರಿಯ ಶಾಸಕರು ಮತ್ತೆ ವಿಪಕ್ಷದ ಶಾಸಕರುಗಳಿಗೆ ಏನು ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ಇದನ್ನ ಪರಿಶೀಲಿಸಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಹೇಳಿದ್ರು. ಅದರ ಜೊತೆಗೆ ವಿಪಕ್ಷಗಳು ಸ್ವಪಕ್ಷದ ಶಾಸಕರಿಗೂ ಕೂಡ ಅದನ್ನೇ ಹೇಳಿದ್ರು. ಆದ್ರೆ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ವಿಚಾರವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪವನ್ನ ಮಾಡಿ ನನ್ನ ಗಮನಕ್ಕೆ ತರದೆ ಇಷ್ಟು ದೊಡ್ಡ ಆದೇಶವನ್ನ ಹೇಗೆ ಮಾಡಿದೆ ಅನ್ನುವಂತಹ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳಿಗೆ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಕಾರ್ಯದರ್ಶಿಗಳು ಒಂದಷ್ಟು ಸಬೂಬನ್ನ ಕೂಡ ಕೊಟ್ಟಿರುವಂತದ್ದು. ಈ ವೇಳೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಈ ರೀತಿಯಾದಂತಹ ಆದೇಶಗಳನ್ನ, ಇಂತಹ ದೊಡ್ಡ ಆದೇಶಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತನ್ನಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಎಲ್ಲ ಸಚಿವರುಗಳಿಗೆ ಹೇಳಿರುವಂತದ್ದು. ಅದರ ಜೊತೆಗೆ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಈ ದಿನ ಇವತ್ತು ಅಥವಾ ನಾಳೆ ಹೊತ್ತಿಗೆ ಗುಟ್ಕಾ ನಿಷೇಧ ಆದೇಶ ಏನಿತ್ತು ಅದನ್ನ ವಾಪಸ್ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಈಗ ಆಲ್ರೆಡಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಸ್ಪಷ್ಟವಾಗಿ ಈ ಆದೇಶವನ್ನ
ಆದೇಶವನ್ನ ವಾಪಸ್ ಪಡೀರಿ ಅನ್ನುವಂತಹ ನಿರ್ದೇಶನವನ್ನ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಶ್ವೇತಾ. ಎಸ್, ಥ್ಯಾಂಕ್ ಯು ವಿದ್ಯಾಶ್ರೀ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಗುಟ್ಕಾ ನಿಷೇಧ ಆದೇಶ ಹೊರಬಿದ್ದಿತ್ತು. ಅಡಿಕೆ ಬೆಳೆಗಾರರು ಈ ಆದೇಶದಿಂದ ಕಂಗಾಲಾಗಿದ್ರು. ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಆದೇಶ ಇದರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ರು. ನಿನ್ನೆ ನಡೆದಂತ ಸಭೆಯಲ್ಲೂ ಕೂಡ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡ್ರು. ನನ್ನ ಗಮನಕ್ಕೆ ತರದೆ ಇಷ್ಟು ದೊಡ್ಡ ಆದೇಶವನ್ನ ಹೇಗೆ ಹೊರಡಿಸಿದ್ರಿ ಅಂತ. ಈಗ ಈ ಆದೇಶ ವಾಪಸ್ ತಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.